ಈ ಮಣ್ಣಿನಲ್ಲಿ ಒಂದು ಕಾಲದಲ್ಲಿ ಕೇವಲ ಕಾಡುಗಳಿದ್ದವು, ನಿಶ್ಶಬ್ದ, ಗಾಳಿ ಮಾತ್ರ ಮಾತನಾಡುತ್ತಿದ್ದ ಕಾಲ. ಆದರೆ ಆ ನಿಶ್ಶಬ್ದದ ಮಧ್ಯೆ ಒಂದು ಕನಸು ಹುಟ್ಟಿತು, ಒಬ್ಬನ ಮನಸ್ಸಿನಲ್ಲಿ. ಅವನ ಹೆಸರು ಕೆಂಪೇಗೌಡ ಒಂದು. ಯಲಹಂಕದ ಮಣ್ಣಿನಲ್ಲಿ ಹುಟ್ಟಿದ ಆ ಬಾಲಕ ಸಾಮಾನ್ಯನಾಗಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಒಂದು ದೃಷ್ಟಿಯಿತ್ತು, ಅವನ ಹೃದಯದಲ್ಲಿ ಜನರ ನೋವಿನ ಸ್ಪಂದನೆಯಿತ್ತು. ಅವನು ನೋಡಿದ ಪ್ರತಿಯೊಂದು ಕಷ್ಟವೂ ಒಂದು ಪ್ರಶ್ನೆ ಕೇಳುತ್ತಿತ್ತು, ಈ ಮಣ್ಣಿಗೆ ಒಂದು ಹೊಸ ಬೆಳಕು ಕೊಡೋಕೆ ಯಾರು? ಅವನು ಉತ್ತರ ನೀಡಿದ, ನಾನೇ. ಕಾಲ ಬದಲಾಗುತ್ತಿತ್ತು, ಅವನು ಬೆಳೆದಂತೆ ಅವನ ಕನಸು ಕೂಡ ಬೆಳೆದಿತು. ಆ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಮಹಾಸಾಮ್ರಾಜ್ಯ, ವಿಜಯನಗರ ಎಂಪೈರ್. ಅದರ ನೆರಳಿನಲ್ಲಿ ಕೆಂಪೇಗೌಡನು ತನ್ನ ಸಾಮರ್ಥ್ಯವನ್ನು ತೋರಿಸಿದ. ಯುದ್ಧದಲ್ಲಿ ಧೈರ್ಯ, ಆಡಳಿತದಲ್ಲಿ ನ್ಯಾಯ, ಜನರ ಮನಸ್ಸಿನಲ್ಲಿ ವಿಶ್ವಾಸ. ಅವನು ಕೇವಲ ನಾಯಕನಲ್ಲ, ಒಬ್ಬ ದಾರಿ ತೋರಿಸುವವನು. ಒಂದು ರಾತ್ರಿ ಆಕಾಶ ತುಂಬ ತಾರೆಗಳು ಮಿನುಗುತ್ತಿದ್ದವು. ಅವನು ಮೌನವಾಗಿ ನಿಂತಿದ್ದ, ಆ ಮಣ್ಣನ್ನು ನೋಡುತ್ತಾ. ಅವನ ಮನಸ್ಸು ಕೇಳಿತು, ಇಲ್ಲಿ ಏನು ಕಾಣುತ್ತದೆ? ಅವನ ಕಣ್ಣುಗಳು ಉತ್ತರಿಸಿದವು, ಒಂದು ನಗರ, ಒಂದು ಭವಿಷ್ಯ, ಒಂದು ಕನಸು. ಆ ಕ್ಷಣದಿಂದ ಇತಿಹಾಸ ಬದಲಾಗತೊಡಗಿತು. ಅವನು ಕಟ್ಟಿದದ್ದು ಒಂದು ಹೊಸ ನಗರ, ಬೆಂಗಳೂರು. ಕಲ್ಲುಗಳು ಒಂದೊಂದಾಗಿ ಸೇರಿ ಕೋಟೆಯಾಗಿ ಬದಲಾಗಿದವು. ಮಾರುಕಟ್ಟೆಗಳು, ರಸ್ತೆಗಳು, ದೇವಾಲಯಗಳು, ಕೆರೆಗಳು. ಪ್ರತಿಯೊಂದು ನಿರ್ಮಾಣವೂ ಒಂದು ಕಥೆ ಹೇಳುತ್ತಿತ್ತು. ಇದು ಕನಸಿನಿಂದ ಹುಟ್ಟಿದ ನಗರ. ನಗರಕ್ಕೆ ಗಡಿಯನ್ನು ನೀಡಲು ಅವನು 4 ದಿಕ್ಕುಗಳಲ್ಲಿ ಗೋಪುರಗಳನ್ನು ನಿರ್ಮಿಸಿದ. ಅವು ಕೇವಲ ಗೋಪುರಗಳಲ್ಲ, ಅವು ಒಂದು ಘೋಷಣೆ, ಇಲ್ಲಿ ಒಂದು ಮಹಾನಗರ ಹುಟ್ಟಿದೆ. ಇಂದು ಕೂಡ ಅವು ಇತಿಹಾಸದ ಸಾಕ್ಷಿಗಳಾಗಿ ನಿಂತಿವೆ. ಆದರೆ ಪ್ರತಿಯೊಂದು ಬೆಳಕಿನ ಹಿಂದೆ ಒಂದು ನೆರಳಿರುತ್ತದೆ. ಕೆಂಪೇಗೌಡನ ಯಶಸ್ಸು ಕೆಲವರಿಗೆ ಅಸೂಯೆ ತಂದಿತು. ಅಸತ್ಯದ ಮಾತುಗಳು ರಾಜನ ಕಿವಿಗೆ ಸೇರಿತು. ಒಂದು ದಿನ ಅವನನ್ನು ಬಂಧಿಸಲಾಯಿತು. ಆ ಕ್ಷಣದಲ್ಲಿ ಒಬ್ಬ ನಾಯಕನ ಮನಸ್ಸು ನೋವಾಯಿತು. ಆದರೆ ಅವನ ನಂಬಿಕೆ ಕುಗ್ಗಲಿಲ್ಲ. ಕಾಲ ಸತ್ಯವನ್ನು ಹೊರತಂದಿತು. ಅವನ ಪ್ರಾಮಾಣಿಕತೆ, ಅವನ ಸೇವೆ ಎಲ್ಲವೂ ಬೆಳಕಿಗೆ ಬಂದವು. ಅವನು ಮತ್ತೆ ಸ್ವತಂತ್ರನಾದ. ಆ ಕ್ಷಣದಲ್ಲಿ ಇತಿಹಾಸವೇ ಹೇಳಿತು, ನಿಜವಾದ ನಾಯಕನು ಯಾವಾಗಲೂ ಗೆಲ್ಲುತ್ತಾನೆ. ಇಂದು ಬೆಂಗಳೂರು ಒಂದು ಮಹಾನಗರ. ಟೆಕ್ನಾಲಜಿ, ಸಂಸ್ಕೃತಿ, ಜೀವನ ಎಲ್ಲವೂ ಇಲ್ಲಿ ಹರಿದಾಡುತ್ತಿವೆ. ಆದರೆ ಈ ನಗರದ ಪ್ರತಿಯೊಂದು ಉಸಿರಿನಲ್ಲೂ ಒಂದು ಹೆಸರು ಕೇಳುತ್ತದೆ, ಕೆಂಪೇಗೌಡ. ಒಬ್ಬ ವ್ಯಕ್ತಿ ಕನಸು ಕಂಡಾಗ ಅದು ಕೇವಲ ಕನಸಾಗಿರಬಹುದು. ಆದರೆ ಒಬ್ಬ ನಾಯಕ ಕನಸು ಕಂಡಾಗ ಅದು ಇತಿಹಾಸವಾಗುತ್ತದೆ, ಒಂದು ನಗರವಾಗುತ್ತದೆ, ಒಂದು ಪೀಳಿಗೆಗೆ ಪ್ರೇರಣೆಯಾಗುತ್ತದೆ. ಅದು ಕೆಂಪೇಗೌಡನ ಕಥೆ.